ನಮ್ಮ ಜೊತೆ ಯಶವಂತ್ ಶೆಟ್ಟಿ ಅವರಿದ್ದಾರೆ. ನಿಮಗೆ ಇವಾಗ ನಾವು ಕ್ವಿಕ್ಕಾಗಿ ಕ್ವೆಶನ್ ಕೇಳ್ತೀವಿ, ನೀವು ಕ್ವಿಕ್ಕಾಗಿ ಆನ್ಸರ್ ಮಾಡಬೇಕು. ಓಕೆನಾ? ರೆಡಿನಾ? ಎಸ್. ಓಕೆ. ಯಶವಂತ್ ಅವರ ಸ್ಟ್ರೆಂತ್ ಹಾಗೂ ವೀಕ್ನೆಸ್ ಏನು? ಸ್ಟ್ರೆಂತ್ ಎಸ್, ಕಂಟೆಂಟ್ ಕ್ರಿಯೇಟ್ ಮಾಡೋದು, ಆರ್ಟಿಗೆ ಸಂಬಂಧಪಟ್ಟಂತೆ ಏನೇ ಆದ್ರೂ ಇದಾಗ್ತೀನಿ. ವೀಕ್ನೆಸ್ ಏನಪ್ಪ ಅಂತಂದರೆ ಸಡನ್ನಾಗಿ ತಲೆ ಓಡಲ್ಲ ನನಗೆ. ಈಗ ಎಕ್ಸಾಂಪಲ್ ಈಗ ಒಂದು ಸ್ವಲ್ಪ ಪ್ರೆಸೆನ್ಸ್ ಆಫ್ ಮೈಂಡ್ ಅಂತಾರಲ್ಲ, ಅದೆಲ್ಲ ಕೆಲವು ಸಲ ಕಡಿಮೆ ಇದೆ. ಎಸ್. ಇಂದಿಗೂ ಮನಸ್ಸಲ್ಲಿ ಉಳಿದಿರೋ ಬಾಲ್ಯದ ನೆನಪು? ಒಳ್ಳೇದಾಗ ಕೆಟ್ಟದಾಗ? ಒಳ್ಳೇದೇ ನಮ್ಗೆ ಕೇಳಕ್ಕೆ ಇಷ್ಟ. ಕೆಟ್ಟದ್ದು ನೆನೆಸ್ಕೋಬೇಡಿ, ಒಳ್ಳೇದೇ. ಲೈಕ್ ನಾನು ಕಾರ್ಯಕ್ರಮಗಳಿಗೆ ಹೋಗ್ತಿದ್ದು, ಅದೇ ಒಳ್ಳೆ ನೆನಪುಗಳು ನನಗೆ ತುಂಬ ಅನುಭವಗಳನ್ನ ಕೊಟ್ಟಿದೆ. ಎಸ್. ತುಂಬ ಬೇಸರ ಆದಾಗ ಏನು ಮಾಡ್ತೀರಾ? ನಾಟಕ ನೋಡ್ತೀನಿ. ರಂಗದ ಮೇಲೆ ನೀವು ನಟಿಸಿರೋ ನಿಮ್ಮ ಇಷ್ಟದ ಪಾತ್ರ? ಭಾರ್ಗವ ಶಾಸ್ತ್ರಿ. ರಂಗದ ಮೇಲೆ ನೀವು ನೋಡಿರೋ ನಿಮ್ಮ ನೆಚ್ಚಿನ ಪಾತ್ರ? ಶ್ರೀರಾಮ. ಇದರಲ್ಲಿ ಕಾಮರೂಪಿಗಳಂತ ಒಂದು ನಾಟಕ ಇದೆ, ಅದರಲ್ಲಿ ಒಂದು ಶ್ರೀರಾಮನ್ ಕ್ಯಾರೆಕ್ಟರ್ ಬರುತ್ತೆ, ಅದು. ನಿಮ್ಮ ಫಸ್ಟ್ ಸೆಲೆಬ್ರಿಟಿ ಕ್ರಶ್? ರಚಿತಾ ರಾಮ್. ಫೇವ್ರೆಟ್ ಥಿಯೇಟರ್ ಪರ್ಸ್ನಾಲಿಟೀಸ್? ತುಂಬ ಜನ ಇದ್ದಾರೆ. ನಮ್ಮ ಗುರುಗಳು ಬರ್ತಾರೆ, ನಮ್ಮ ಸಾಗರಲಿನ. ಒಂದು ಸ್ಟ್ರೇಂಜ್ ಫ್ಯಾನ್ ಮೂಮೆಂಟ್? ಸ್ಟ್ರೇಂಜ್ ಅಂತ ಅನ್ನೋದಕ್ಕೆ ಏನಿಲ್ಲ. ಲೈಕ್ ಒಂದ್ಸಲ ಒಂದು ಕಾಲೇಜಲ್ಲಿ ಒಂದು ಹುಡುಗಿ ಸಿಕ್ಕಿದ್ರು. ಲೈಕ್ ನಾನು ಗೆಸ್ಟಾಗಿ ಹೋಗಿದ್ದೆ ಆ ಕಾಲೇಜ್ಗೆ, ಕೂತಿದ್ದೆ ಒಳಗೆ ಆಫೀಸ್ ರೂಮಲ್ಲಿ. ಯಾರೋ ಒಂದು ಲೆಕ್ಚರ್ ಕರ್ಕೊಂಡು ಹೋದ್ರು, ನಿಮ್ಗೆ ಯಾರೋ ನೋಡ್ಬೇಕಂತೆ, ಬನ್ನಿ ಸರ್ ಅಂತ. ಸೊ ನಾನು ಹೋದ ತಕ್ಷಣ ಹುಡುಗಿ ಹತ್ಬಿಡ್ತು. ಅಯ್ಯೋ ನಮ್ಮ ಅಪ್ಪ ಅಮ್ಮಗೆ ಭಾಳ ಇಷ್ಟ ಸರ್ ನಿಮಗೆ, ಸರ್ ನನ್ನ ಕೈಲಿ ಮಾತಾಡೋಕ್ಕೆ ಆಗ್ತಿಲ್ಲ ಸರ್ ಅಂತ. ನಂಗೆ ಭಾಳ ಯೋಚನೆ ಮಾಡಿಸ್ತದ್ದು, ನಾನು ಏನು ಮಾಡಿದ್ದೀನಿ ಅಂತ. ಎಸ್, ಯಾರೋ ಬೇರೆಯವ್ರು ನೋಡಂಗೆ ಅನ್ಕೋತಿದ್ವಿ. ಫೇವ್ರೆಟ್ ಸ್ಯಾಂಡಲ್ವುಡ್ ಆ್ಯಕ್ಟರ್ ಹಾಗೂ ಆ್ಯಕ್ಟ್ರೆಸ್? ಅಣ್ಣವ್ರು ಬರ್ತಾರೆ ನಮಗೆ ಫಸ್ಟು, ಅವರೇ ನಮಗೆ. ಅವ್ರ ಫೋಟೋ ಇಟ್ಕೊಂಡು ಇದು ಮಾಡುವಂಥ ಇದು. ಆ್ಯಕ್ಟ್ರೆಸ್? ಸರಿತಾ ಮ್ಯಾಮ್. ನಿಮ್ದೇನಾದ್ರು ಇಂಟ್ರೆಸ್ಟಿಂಗ್ ಲವ್ ಸ್ಟೋರಿ ಇದ್ದರೆ ನಮ್ಮ ಹತ್ರ ಹೇಳ್ಕೋಬೋದಾ? ಯಾವುದೂ ಇಲ್ಲ, ಏನಿಲ್ಲ. ಲೈಫ್ ಬಗ್ಗೆ ನಿಮಗಿರೋ ಪರ್ಸೆಪ್ಷನ್ ಏನು? ಅರಿವು, ರಿಯಲೈಸೇಷನ್ ನಿಮ್ಮನ್ನು ಕರ್ಕೊಂಡು ಹೋಗೋದು. ಏನೋ ಅಂದ್ಕೊಂಡಿರ್ತೀವಿ ಅದಲ್ಲ, ಹಿಂಗೇನೋ ಅಂದ್ಕೊಂಡಿರ್ತೀವಿ ಇದಲ್ಲ. ಆ್ಯಂಡ್ ನನಗೆ ಪರ್ಸ್ನಲಿ ಸಾವು ಅನ್ನೋದು ತುಂಬ ಮೋಟಿವೇಟ್ ಮಾಡುತ್ತೆ ನನಗೆ. ಯಾವ್ದಾದ್ರು ತಿರೋದ್ರೆ ಎಂಡ್ ಅದು ಏನೋ ಹೊಡೆದಾಡಿ ಕಿತ್ತಾಡಿ ಏನೋ ಮಾಡಿ ಏನೋ ತಲೆ ಓಡಿಸಿ ಏನು ಪ್ರಯೋಜನ ನಾವು? ಎಸ್, ಆ ಥರ.